ಎಪಿಸೋಡ್ 167 ದಿವ್ಯಾ ಭರತ್ ಪ್ರೀತಿಯ ಯಾನ. ಭರತ್ ದಿವ್ಯಾ ಸತ್ಯ ಬೇರೆ ಬೇರೆ ಅಂತ ಹೇಳಿದ್ ಕೇಳಿ ಏನು ಹೇಳ್ತಾ ಇದ್ದೀರಾ ಭರತ್? ಅವಳು ನನ್ನ ತಂಗಿ ಅಲ್ಲ ಅಂತ ಹೇಗೆ ಹೇಳ್ತೀರಾ? ಅವಳು ನಾನು ಒಂದೇ ರೀತಿ ಇರೋದೆ ಸಾಕಲ್ವಾ? ನಾವಿಬ್ಬರು ಅಕ್ಕ ತಂಗಿ ಅನ್ನೋಕ್ಕೆ. ಭರತ್: ಅವಳು ನಿಮ್ಮ ಹಾಗೆ ಇರೋಕ್ಕೆ ಕಾರಣ ಇದೇ ನಿತ್ಯ ಅವರೇ. ನೀವು ಅಂದ್ಕೊಂಡು ಹಾಗೆ ದಿವ್ಯಾ ಹುಟ್ಟದಲ್ಲೇ ನಿಮ್ಮ ಹಾಗೆ ಇರಲಿಲ್ಲ. ನಿತ್ಯ: ಅಂದರೆ? ಭರತ್: ಒಂದು ನಿಮಿಷ ಇರಿ ಅಂತ ಹೇಳಿ ತನ್ನ ಕವರ್ಡ್ ಓಪನ್ ಮಾಡಿ ಒಂದು ಫೋಟೋ ತೆಗೆದು ನಿತ್ಯ ಕೈಗೆ ಕೊಟ್ಟ. ಇವಳೇ ದಿವ್ಯಾ ಅಂದ. ನಿತ್ಯ ಅದನ್ನು ನೋಡಿ ಕನ್ಫ್ಯೂಸ್ ಆದ್ಲು. ಇವಳು ದಿವ್ಯಾನಾ? ಭರತ್: ಹೌದು, ದಿವ್ಯಾಳ ನಿಜ ರೂಪ ಇದು. ಅವಳು ನಿಮ್ಮ ಹಾಗೆ ಆಗಿದ್ದು ಹೇಗೆ ಅಂತ ಹೇಳ್ತೀನಿ ಕೇಳಿ ಅಂತ ಶುರು ಮಾಡ್ದ. ನಮ್ಮೂರು ಬನವಾಸಿ. ನಮ್ಮ ತಾಯಿಯೊಬ್ಬರು ಸಿಂಗಲ್ ಪೇರೆಂಟ್ ಆಗಿದ್ದು ಸ್ಕೂಲ್ ಟೀಚರ್ ಆಗಿ ನನ್ನ ಸಾಕಿ ಬೆಳೆಸಿದ್ರು. ಕಾರಣಾಂತರಗಳಿಂದ ನಾವು ನಮ್ಮೂರನ್ನು ಬಿಟ್ಟು ಶುಂಠಿಕೊಪ್ಪಗೆ ಬಂದ್ವಿ. ಆಗ ಅಲ್ಲಿ ನಮಗೆ ಆಶ್ರಯ ಕೊಟ್ಟಿದ್ದು ಅಲ್ಲಿನ ಚೇರ್ಮನ್ ರಘುವೀರ್ ವಂಶಿ ಮತ್ತು ಅವರ ವೈಫ್ ರತ್ನಮಾಲಾ ವಂಶಿ. ಅವರ ಏಕೈಕ ಸುಪುತ್ರಿನೇ ದಿವ್ಯಾ. ಅವಳು ತುಂಬ ಸರಳ ಸ್ವಭಾವದವಳು. ಕೋಟಿ ಕೋಟಿ ಹಣ ಆಸ್ತಿ ಕೊಳ್ಳಿತಾ ಬಿದ್ದಿದ್ರು ಸ್ವಲ್ಪನೂ ದುರಹಂಕಾರ ಇಲ್ಲದ ಮುಗ್ಧ ಜೀವ. ಮಾತು ಬೆಳ್ಳಿ, ಮೌನ ಬಂಗಾರದ ಗುಣದವಳು. ಅಮಾವಾಸ್ಯೆ ಹುಣ್ಣಿಮೆಗೆ ಸ್ವಲ್ಪ ತರಲೆ ಮಾಡ್ತಾ ಇದ್ಲು ಅಷ್ಟೆ. ಅವ್ರ ಮನೆಯಲ್ಲಿ ನಾನು ರಘುವೀರ್ ವಂಶಿ ಅವರ ಅಸಿಸ್ಟೆಂಟ್ ಮತ್ತು ಡ್ರೈವರ್ ಆಗಿದ್ದೆ. ಅಷ್ಟೇ ಅಲ್ಲದೆ ಅವ್ರ ಮನೆಯಲ್ಲೊಬ್ಬ ಅನ್ನೋ ಹಾಗೆ ನೋಡ್ಕೊಳ್ತಾ ಇದ್ರು. ಪ್ರತಿದಿನ ದಿವ್ಯಾನ ತಾನೇ ಕಾಲೇಜ್ಗೆ ಪಿಕಪ್ ಡ್ರಾಪ್ ಮಾಡ್ತಾ ಇದ್ದೆ. ಅವಳು ಆ ಗುಣಕ್ಕೆ ಸೋಲಿದ ಹುಡುಗನಿರಲಿಲ್ಲ. ನಾನು ಕೂಡ. ಒಂದಿನ ಭರತ್ ಎಂದಿನಂತೆ ಅವಳನ್ನ ಕಾಲೇಜ್ಗೆ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿ ವಾಪಸ್ ಆಗ್ತಾ ಇರುವಾಗ ಅಲ್ಲೊಂದು ಪುಂಡರ್ ಗ್ಯಾಂಗ್ ಬಂದು ಅವಳು ಸುತ್ತುವರೆದು ಅವಳು ದುಪ್ಪಟ್ಟ ಎಳೆದು ಕೀಟ್ಲೆ ಮಾಡೋದಕ್ಕೆ ಶುರು ಮಾಡಿದ್ರು. ಅದನ್ನು ನೋಡಿ ಕೋಪ ಮಾಡಿಕೊಂಡು ಅಲ್ಲಿಂದ ಇಳಿದು ಬಂದು, ಏಯ್, ಎಲ್ಲರೂ ಕಾಲೇಜಿಗೆ ಬರೋದು ಓದೋಕೆ, ಓದೋ ಟೈಮ್ನಲ್ಲಿ ಓದೋದು ಬಿಟ್ಟು ಶೋಕಿ ಎಲ್ಲ ಬೇಕಾ? ಅದು ಅಲ್ಲದೆ ಒಳ್ಳೆ ರೌಡಿಗಳು ಹಾಗೆ ಓದೋ ಹೆಣ್ಮಕ್ಳನ್ನೂ ಯಾಕ್ರೋ ಕೆಡಿಸ್ತೀರಾ? ಅವಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂದ್ಕೊಂಡ್ರ? ಇನ್ನೊಂದು ಸಲ ಇವಳು ತಂಟೆಗೆ ಹೋದರೆ ನಾನು ಮನುಷ್ಯ ಆಗಿರಲ್ಲ ಅಂತ ಅಂದ. ಆ ಗ್ಯಾಂಗ್ನಲ್ಲಿ ಒಬ್ಬ, ಓ ಏನು ಮರಿ, ಹೌದು ರೇಗಿಸ್ತೀವಿ, ಏನೀಗ? ಹೇಳೋಕ್ಕೂ ಕೇಳೋಕ್ಕೂ ನೀನು ಯಾರಪ್ಪ? ದಿವ್ಯಾ ಅದನ್ನು ಕೇಳಿದ್ದೆ ಭರತ್ನ ತೋಳು ತಪ್ಕೊಂಡು, ಇವರು ನನ್ನ ಗಂಡ ಅಂದ್ಲು. ಮತ್ತೆ ಭರತ್ ಅವಳನ್ನ ನೋಡ್ತಾ ನಿಂತುಬಿಟ್ಟ. ದಿವ್ಯಾ ಅವನ ನೋಡಿ, ಐ ಮೀನ್ ಮುಂದೆ ಆಗೋರು ಅಂತ ಸುಮ್ಮನೆ ಅಂತ ಕಾಣಿಸನೆ ಮಾಡಿದ್ಲು. ಆ ಗ್ಯಾಂಗ್ನವರು, ಓ ಹೌದಾ, ಸಾರಿ ಸಿಸ್ಟರ್, ಇನ್ಮೇಲೆ ನಿಮ್ಮ ತಂಟೆಗೆ ಬರಲ್ಲ ಅಂದರು. ಭರತ್ ಅವಳನ್ನ ನೋಡಿ ಅವಳು ಹೇಳಿದ್ನ ಕೈನ ಬಿಡಿಸ್ಕೊಂಡು ಅಲ್ಲಿಂದ ಹೊರಟು ಬಿಟ್ಟ. ಅವನು ಆ ಕಡೆ ಹೋಗ್ತಿದ್ದಂತೆ ದಿವ್ಯಾ ಆ ಗ್ಯಾಂಗ್ ಹತ್ರ ಬಂದು ಅವಳನ್ನು ರೇಗಿಸ್ತೀವಿ ಅಂದವನಿಗೆ ಹೈ ಫೈ ಮಾಡ್ತಾ, ಥ್ಯಾಂಕ್ ಯು ನವೀನ್, ನಾನು ಹೇಳ್ದಾಗೆ ಮಾಡಿದೆ. ಅವರೆಲ್ಲ ಅವಳು ಕ್ಲಾಸ್ಮೇಟ್ಸ್ ಆಗಿದ್ದರು. ಆ್ಯಕ್ಚುಲಿ ದಿವ್ಯಾ ಭರತ್ನ ಮನ್ಸಾರೆ ಪ್ರೀತಿಸ್ತಾ ಇದ್ಲು. ಅದನ್ನು ಅವನ ಹತ್ರ ಹೇಳ್ಕೊಂಡಿದ್ದು ಭರತ್ ಅವಳ ಪ್ರೀತಿನ ರಿಜೆಕ್ಟ್ ಮಾಡಿದ್ದ. ಆದರೆ ಅವನ ಮನಸ್ಸಿನಲ್ಲಿ ಕೂಡ ತನ್ನ ಮೇಲೆ ಪ್ರೀತಿ ಇದೆ, ಅದನ್ನು ಹೇಗಾದರೂ ಮಾಡಿ ಹೊರಗೆ ತರೋ ಪ್ರಯತ್ನದಲ್ಲಿದ್ಲು. ಅದಕ್ಕಾಗಿ ಅದೆಷ್ಟು ಪ್ರಯತ್ನ ಮಾಡಿ ಸೋತಿದ್ಲು. ಈಗ ಕೊನೆಯ ಅಸ್ತ್ರ ಅನ್ನೋ ಹಾಗೆ ಅವನ ಮುಂದೆ ತನ್ನನ್ನು ರೇಗಿಸೋಕೆ ತನ್ನ ಕ್ಲಾಸ್ಮೇಟ್ಸ್ಗೆ ತಾನೇ ಹೇಳ್ಕೊಟ್ಟಿದ್ಲು. ದಿವ್ಯಾ ಆಡಿದ ಮಾತು ಕೇಳಿ ಅಲ್ಲಿಂದ ಕಾರ್ನಲ್ಲಿ ಬಂದು ಕುಳಿತು ವಾಪಸ್ ಹೋಗೋಕೆ ಸೀಟ್ ಬೆಲ್ಟ್ ಹಾಕೋಕೆ ನೋಡಿದ್ರೆ ದಿವ್ಯಾ ಟಿಫನ್ ಬಾಕ್ಸ್ನ ಕಾರಲ್ಲೇ ಬಿಟ್ಟು ಹೋಗಿದ್ಲು. ಓ, ಇವಳು ಇದನ್ನು ಇಲ್ಲೇ ಬಿಟ್ಟಿದ್ದಾಳೆ, ಕೊಟ್ಟು ಬರೋಣ ಅಂತ ಅದನ್ನು ತಗೊಂಡು ವಾಪಸ್ ಕಾಲೇಜ್ ಒಳಗಡೆ ಬಂದ. ಆದರೆ ದಿವ್ಯಾ ಅವ್ರ ಜೊತೆ ಆರಾಮಾಗಿ ಮಾತಾಡ್ತಾ ಇರೋದು ನೋಡಿ ಆಶ್ಚರ್ಯದಲ್ಲಿ ಅಲ್ಲೇ ನಿಂತು ನೋಡ್ತಾ ಇದ್ದ. ನವೀನ್: ಅಲ್ಲ ದಿವ್ಯಾ, ಅವನಿಂದ ಪ್ರೀತಿಸ್ತಾ ಇಲ್ಲ ಅಂತಿದ್ದಾನಲ್ಲೇ, ಮತ್ತೆ ಯಾಕೆ ನಾಟಕ ಎಲ್ಲ ಹೇಳು? ಪಾಪ ಕಣೆ ಅವನು, ನಾವು ಮಾಡ್ತಾ ಇರೋದು ನಾಟಕ ಅಂತ ಗೊತ್ತಿಲ್ಲದೆ ಎಷ್ಟು ಕೋಪ ಮಾಡ್ಕೊಂಡ ನೋಡಿದ್ಯಾ? ದಿವ್ಯಾ: ಅಲ್ವಾ, ಇದು ಪ್ರೀತಿ ಅಲ್ಲದೆ ಇನ್ನೇನು? ಅವ್ರು ನನ್ನ ಪ್ರೀತಿನ ಒಪ್ಕೊಳ್ಳೋ ತನಕ ಏನೇನು ಸರ್ಕಸ್ ಮಾಡಬೇಕು ಎಲ್ಲ ಮಾಡ್ತೀನಿ. ಭರತ್ಗೆ ಅದೆಲ್ಲ ನಾಟಕ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಕೋಪ ನೆತ್ತಿಗೇರ್ತು. ಆಮೇಲೆ ಅಂದ. ದಿವ್ಯಾ ಆಮೇಲೆ ಅನ್ನತ್ತಾ ಅವನ ಕಡೆ ನೋಡಿ ಶಾಕ್ನಲ್ಲೇ ಅವ್ರ ಕ್ಲಾಸ್ಮೇಟ್ಸ್ನ ನೋಡಿದ್ಲು. ಅವರೆಲ್ಲ ಅವನ್ನ ನೋಡಿ ತಲೆ ತಗ್ಸಿ ನಿಂತರು. ಭರತ್ ಕೋಪದಿಂದ 2 ಹೆಜ್ಜೆಗೆ ಅವಳ ಹತ್ರ ಬಂದು ಅವಳ ಕೈ ಹಿಡಿದು ಎಳ್ಕೊಂಡು ಕಾಲೇಜಿಂದ ಹೊರಗೆ ಬಂದು ಕಾರ್ ಒಳಗಡೆ ಕುತ್ಕೋ ಅಂತ ತಳ್ಳಿ ಅವಳ ಕೈಗೆ ಟಿಫನ್ ಬಾಕ್ಸ್ ಕೊಟ್ಟು ತಾನೂ ಬಂದು ಡ್ರೈವಿಂಗ್ ಸೀಟ್ ಮೇಲೆ ಕೂತು ಅಲ್ಲಿಂದ ಹೊರಟ. ಯಾರೂ ಇರೋದು ಒಂದು ಬ್ರಿಡ್ಜ್ ಮೇಲೆ ಅವಳ ಕೈ ಹಿಡಿದು ಕರ್ಕೊಂಡು ಬಂದು ಎಳೆದ್ಬಿಟ್ಟು ಅವಳನ್ನೇ ಗುರಾಯಿಸಿ ನೋಡ್ತಾ ಇದ್ದ. ದಿವ್ಯಾ ಅವನ ನೋಡಿ ಕೂದಲು ಸರಿಸ್ತಾ ತಲೆ ತಗ್ಸಿ ನಿಂತಿದ್ಲು. ಏನು, ಇನ್ನೂ ಏನೇನು ಮಾಡಬೇಕು ಅಂದ್ಕೊಂಡಿದ್ಯಾ? ನಾನು ಹೇಳಿದೆ ತಾನೆ ನಿನಗೂ ನನಗೂ ಸೆಟ್ ಆಗಲ್ಲ ಅಂತ. ಆದರೂ ಯಾಕೆ ಈ ರೀತಿ ಹಿಂಸೆ ಕೊಡ್ತಾ ಇದೆಯಾ ನನಗೆ? ಬಂಗ್ಲೆಯಲ್ಲಿ ರಾಣಿ ಹಾಗೆ ಬೆಳೆದಿರೋ ಗೊಂಬೆ ನೀನು. ಈ ಡ್ರೈವರ್ ಜೊತೆ ಜೀವನ ಮಾಡೋಕ್ಕೆ ಆಗುತ್ತಾ?
ನಾನು ನಮ್ಮಮ್ಮ ತಿಂತಾ ಇರೋ ಒಂದೊಂದು ಅಗಳು ಅನ್ನದ ಮೇಲೂ ನಿಮ್ಮ ಅಪ್ಪ ಅಮ್ಮನ ಕರುಣೆಯ ಭಿಕ್ಷೆ ಇದೆ ಕಣೆ. ಅರ್ಥ ಮಾಡ್ಕೋ. ಅದನ್ನೆಲ್ಲ ಮರೆತು ನಾನು ನಿನ್ನ ಹೇಗೆ ಮದುವೆ ಆಗಲಿ? ನೋಡು, ಮುಚ್ಕೊಂಡು ಈ ಪ್ರೀತಿ ಪ್ರೇಮ ಎಲ್ಲ ಬಿಟ್ಟು ಓದು. ರಘುವೀರ್ ಅಂಕಲ್ ನಿನಗೆ ಅಂತ ಅವ್ರ ಅಂತಸ್ತಿಗೆ ಸರಿ ಹೊಂದಿರೋ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತಾರೆ. ಮದುವೆ ಮಾಡಿಕೊಂಡು ಮೊದಲು ತೊಲಗು. ದಿವ್ಯಾ: ಆ ಒಳ್ಳೆ ಹುಡುಗ ನೀನಾಗಿರ್ತೀಯ ಮಾವ? ಭರತ್: ಮಾವ ಗೀವ ಅಂದರೆ ಮುಖ ಚೆಚ್ಚಾಕ್ಬಿಡ್ತೀನಿ ನಿನ್ನ ನಯನ್ ಅಂತ ಹೊಡಿಯೋಕ್ಕೆ ಕೈ ಎತ್ತದ. ದಿವ್ಯಾ ಅವಳ ಮುಖದ ಮೇಲೆ 2 ಕೈ ಅಡ್ಡ ಇಟ್ಕೊಂಡ್ಳು. ಅವಳು ಹಾಗೆ ನಿಂತದ್ದು ನೋಡಿ ತನ್ನ ಕೈ ಕೆಳಗಡೆ ಇಳಿಸಿ ಅವಳಿಗೆ ಬೆನ್ನು ಮಾಡಿ ನಿಂತು, ನೋಡು, ನನ್ನ ಮನಸ್ಸಲ್ಲಿ ನಿನ್ನ ಮೇಲೆ ಆ ರೀತಿ ಯಾವ ಫೀಲಿಂಗ್ಸ್ ಇಲ್ಲ ದಿವ್ಯಾ, ಅರ್ಥ ಮಾಡ್ಕೊ. ದಿವ್ಯಾ ಅವ್ನು ಮುಂದೆ ಬಂದು ನಿಂತು ನನ್ನ ಕಣ್ಣನ್ನು ನೋಡ್ಕೊಂಡು ಹೇಳು ಮಾವ, ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತ. ನನಗೆ ಗೊತ್ತು, ನಮ್ಮ ಅಪ್ಪ ಅಮ್ಮ ನಿನ್ನ ಬಗ್ಗೆ ಏನು ಅನ್ಕೊತಾರೆ ಅಂತ ತಾನೇ ನೀನು ನನ್ನ ಮೇಲಿರೋ ಪ್ರೀತಿನ ಹೇಳ್ಕೊಳ್ದೆ ಮುಚ್ಚಿಡ್ತಾ ಇರೋದು. ಭರತ್: ಅವಳನ್ನೇ ನೋಡಿ ಏನು ಫಿಲಿಮ್ ಡೈಲಾಗ್ ಹೊಡೆದ್ರೆ ನಾನು ನಿನ್ನ ಪ್ರೀತಿ ಒಪ್ಕೊಂಡ್ಬಿಡ್ತೀನಿ ಅಂತನಾ? ನನಗೆ ನಿನ್ನ ಮೇಲೆ ಯಾವತ್ತೂ ಪ್ರೀತಿ ಹುಟ್ಟಲೇ ಇಲ್ಲ. ಹಾಗಿದ್ದಾಗ ನಾನು ಯಾಕೆ ಮುಚ್ಚಿಡ್ಲಿ? ಕಣ್ಣು ನೋಡ್ಕೊಂಡಲ್ಲ, ಏನು ನೋಡ್ಕೊಂಡು ಹೇಳಿದ್ರು ಅಷ್ಟೇ, ನನಗೆ ಪ್ರೀತಿ ಇಲ್ಲ ಇಲ್ಲ ಇಲ್ಲ. ಆಯ್ತಲ್ಲ, ಇನ್ಮೇಲೆ ಇದೆಲ್ಲ ಬಿಟ್ಟು ನೀನಾಗಿರು. ನಡಿ ಈಗ, ಕಾಲೇಜ್ಗೆ ಬಿಟ್ಟು ಹೋಗ್ತೀನಿ. ದಿವ್ಯಾ ಅಳ್ತಾ: ಇಲ್ಲ, ನನಗೆ ಕಾಲೇಜ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಅವನ ಹತ್ರ ಬಂದು 2 ಕೈಯಲ್ಲಿ ಅವನ ಕೆನ್ನೆ ಹಿಡಿದು, ಈ ಜನ್ಮದಲ್ಲಿ ನಾನು ಹೆಂಡತಿಯಾಗಿ ಬದುಕೋದಾದರೆ ನಿನ್ನ ಜೊತೆ ಮಾತ್ರ ಮಾವ, ಇಲ್ಲ ಅಂದರೆ ನಾನು ಇಲ್ಲೇ ಬಿದ್ದು ಸಾಯೋಕ್ಕೂ ರೆಡಿ. ಭರತ್ ಇವಳಿಗೆ ಅಷ್ಟು ಧೈರ್ಯ ಇಲ್ಲ ಅಂದ್ಕೊಂಡು ಹಿಂದೆ ಸರಿದು, ಓ ಹೌದಾ, ಸರಿ, ನನಗಂತೂ ನಿನ್ನ ಮೇಲೆ ಪ್ರೀತಿ ಗೀತಿ ಏನೂ ಇಲ್ಲ. ಸೊ ನೀನು ಸತ್ರ ನನಗೇನು ಅನಿಸಲ್ಲ. ನನ್ನ ಕಾರಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ. ನಿಮ್ಮಪ್ಪ ತೋರಿಸೋ ಹುಡುಗನ ಮದುವೆ ಆಗ್ತೀಯಾ ಅನ್ನೋದಾದರೆ ಬಂದು ಕಾರತ್ತು, ಇಲ್ಲ ನಾನೇ ಬೇಕು ಅನ್ನೋದಾದರೆ ಇದೇ ಬ್ರಿಡ್ಜ್ ಮೇಲಿಂದ ಬಿದ್ದು ಸಾಯಿ ಅಂದ. ದಿವ್ಯಾ: ನಿಜ ಹೇಳ್ತಾ ಇದೆಯಾ ಮಾವ? ನಾನು ಸತ್ರು ನಿನ್ಗೇನು ಅನಿಸಲ್ವಾ? ಭರತ್: ಹೌದು ಅಂದ್ಕೊಂಡು ಅಲ್ಲಿಂದ ಹೊರಟ. ಮನಸ್ಸಲ್ಲಿ, ನನ್ನ ಕ್ಷಮಿಸ್ಬಿಡು ದಿವ್ಯಾ, ನಿನಗಿಂತ ನಿನ್ನ ಮೇಲೆ ಸಾಯೋಷ್ಟು ಪ್ರೀತಿ ನನಗಿದೆ ನನಗೆ. ಆದರೆ ನೀನು ನನ್ನ ಪಾಲಿಗೆ ಎಟುಕದ ನಕ್ಷತ್ರ. ನಿನ್ನನ್ನು ದೂರದಿಂದ ನೋಡಿ ಖುಷಿ ಪಡಬೇಕೇ ಹೊರತು ಅದನ್ನು ಮುಟ್ಟೋ ಆಸೆ ಇಟ್ಕೋಬಾರ್ದು. ನಿಂಗೆ ಸಾಯೋ ಅಷ್ಟು ಧೈರ್ಯ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ಓರೆಗಣ್ಣಿಂದ ನೋಡಿಕೊಂಡು ಕಾರ್ ಹತ್ರ ಹೆಜ್ಜೆ ಆಗ್ತಿದ್ದ. ಅವನ ಮಾತಿಂದ ತುಂಬ ಹರ್ಟ್ ಆಗಿದ್ಲು ದಿವ್ಯಾ. ನಾನೇ ಬೇಕು ಅಂತ ಇದ್ದರೆ ಬ್ರಿಡ್ಜ್ ಮೇಲಿಂದ ಬಿದ್ದು ಸಾಯಿ ಅಂದಿದ್ದು ಮನಸ್ಸಿನಲ್ಲಿ ಆಳವಾಗಿ ಕೂತಿತ್ತು. ಅವನು ಹೊರತು ಬೇರೆ ಯಾರನ್ನೂ ಅವನ ಜಾಗದಲ್ಲಿ ಕಲ್ಪನೆ ಮಾಡ್ಕೊಳ್ಳೋ ಶಕ್ತಿ ಕೂಡ ಇರಲಿಲ್ಲ ಅವಳಲ್ಲಿ. ಆದ್ದರಿಂದ ಒಂದು ಕ್ಷಣ ಯೋಚಿಸದೆ ಕಣ್ಣೊರೆಸ್ಕೊಂಡು ಒಂದು ಸಲ ಅವನ ಕಡೆ ನೋಡಿ, ಸರಿ ಮಾವ, ನೀನು ಹೇಳ್ದಾಗಲೇ ಮಾಡ್ತೀನಿ ಅಂತ ಬ್ರಿಡ್ಜ್ ಮೇಲಿಂದ ಹಾರಿದ್ಲು. ಏನೋ ಬಿದ್ದ ಶಬ್ದ ಕೇಳಿ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ದಿವ್ಯಾ ಇರಲಿಲ್ಲ. ಗಾಬರಿಲಿ ಓಡಿ ಬಂದು ಬ್ರಿಡ್ಜ್ ಕೆಳಗಡೆ ನೋಡಿದ್ರೆ ದಿವ್ಯಾ ನೀರಿನಲ್ಲಿ ಉಸಿರುಗಟ್ಟಿ ಒದ್ದಾಡ್ತಾ ಇದ್ಲು. ಭರತ್ ದಿವ್ಯಾ ಅಂತ ಕೆಲಸ ಮಾಡದೆ ಭರತ್ ಛೇ ಅಂತ ತಾನು ಬ್ರಿಡ್ಜ್ ಮೇಲಿಂದ ಹಾರ್ದ. ಹೇಗೋ ಅವಳನ್ನು ಸೇವ್ ಮಾಡಿ ಎತ್ಕೊಂಡು ಬಂದು ಮಲಗಿಸಿ, ದಿವ್ಯಾ ಇಲ್ಲಿ ನೋಡು ದಿವ್ಯಾ, ಕಣ್ಬಿಡು ಅಂತ ಅವಳ ಕೈ ಹಿಡಿದು ಉಜ್ತಾ ಕೆನ್ನೆ ತಟ್ಟಿ ಎಚ್ಚರಿಸ್ತಾ ಇದ್ದ. ಎಂಥ ಅನಾಹುತ ಮಾಡ್ಕೊಂಡಿದ್ದೀವ್ಯಾ, ನಾನಂದರೆ ಯಾಕೆ ಇಷ್ಟೊಂದು ಪ್ರೀತಿ ನಿನಗೆ? ನೀನು ಈ ರೀತಿ ದುಡುಕ್ತೀಯಾ ಅಂತ ಗೊತ್ತಿದ್ದಿದ್ರೆ ನಾನೇ ಮೊದಲು ಐ ಲವ್ ಯು ಅಂತ ಹೇಳ್ತಿದ್ದೆ ದಿವ್ಯಾ ಅಂತ ಅವಳನ್ನು ತಬ್ಬಿ ಅಳ್ತಾನೆ. ದಿವ್ಯಾ: ಹಾಗಾದರೆ ಈಗಲೂ ಐ ಲವ್ ಯು ಅಂತ ಹೇಳು ಮಾವ. ಭರತ್ ಅವಳು ಮಾತಾಡಿದ್ದು ನೋಡಿ, ದಿವ್ಯಾ ನಿನಗೇನೂ ಆಗಿಲ್ವಾ? ದಿವ್ಯಾ: ನನಗೇನಾಗುತ್ತೆ, ಅಷ್ಟು ಸುಲಭವಾಗಿ ನಿನ್ನ ಬಿಟ್ಟು ಹೋಗ್ತೀನ ಮಾವ? ನಿನ್ನ ಜೊತೆ ಮದುವೆ ಮಾಡಿಕೊಂಡು 2 ಡಜನ್ ಮಕ್ಕಳು ಮಾಡಿಕೊಂಡು ಆಮೇಲೆ ಹೋಗ್ತೀನಿ ಅಂತ ನಗ್ತಾಳೆ. ಭರತ್ 2 ಡಜನ್ ಮಕ್ಕಳಾ ಅಂತ ನಗ್ತಾನೆ. ದಿವ್ಯಾ: ಸಾಕಲ್ವಾ? ಭರತ್ ಅವಳ ಹಣೆಗೆ ಮುತ್ತಿಟ್ಟು, ನಿನ್ನ ಪ್ರೀತಿ ಮುಂದೆ ನನ್ನ ಹಠ ಸೋತೋಯ್ತು ದಿವ್ಯಾ. ಐ ಲವ್ ಯು ದಿವ್ಯಾ, ಐ ಲವ್ ಯು ಸೋ ಮಚ್. ಇಷ್ಟು ದಿನ ನನ್ನ ಪ್ರೀತಿಯಿಂದ ಎಲ್ರಿಗೂ ತೊಂದರೆ ಅಂತ ನನ್ನಲ್ಲೇ ಹೈಡ್ ಮಾಡಿದೆ. ಆದರೆ ಅದರಿಂದ ನಿನ್ನ ಕಳ್ಕೊಬೋದು ಅನ್ನೋ ಸಣ್ಣ ಜ್ಞಾನ ಇರಲಿಲ್ಲ ನನಗೆ. ನನಗೆ ಕ್ಷಮಿಸ್ಬಿಡು ಬಂಗಾರಿ ಅಂತ ತಬ್ಕೊಂಡ. ಎಪಿಸೋಡ್ 168. ದಿವ್ಯಾ ಮೇಲೆ ಗಂಗೂಬಾಯಿ ವಕ್ರದೃಷ್ಟಿ. ಭರತ್ ದಿವ್ಯಾ ಇಬ್ಬರ ಪ್ರೀತಿ ಅಡೆತಡೆ ಇಲ್ಲದೆ ಹರಿಯುವ ನದಿಯ ನೀರಿನ ಹಾಗೆ ಸ್ವತಂತ್ರವಾಗಿ ಹರಿಯುತ್ತಿತ್ತು. ಒಂದಿನ ಯಾವುದೋ ಮುಖ್ಯವಾದ ಕೆಲಸದ ಮೇಲೆ ರಘುವೀರ್ ವಂಶಿ ಅವ್ರ ಜೊತೆ ಹೊರಗಡೆ ಹೋಗಿದ್ದ.
ಭರತ್. ಮನೆಯಲ್ಲಿ ರತ್ನಮಾಲ, ಭರತ್ನ ತಾಯಿ ಅಂಬುಜಾ ಮತ್ತು ದಿವ್ಯಾ ಇದ್ದರು. ಅನಿರೀಕ್ಷಿತವಾಗಿ ಇಬ್ಬರು ವ್ಯಕ್ತಿಗಳು ಅವ್ರ ಮನೆಗೆ ಎಂಟ್ರಿ ಆಗ್ತಾರೆ. ಅದು ಬೇರೆ ಯಾರೂ ಅಲ್ಲ, ಗಂಗೂಬಾಯಿ ಮತ್ತು MLA ರುದ್ರಪ್ರಸಾದ್. ಆಗ ಅವರು MLA ಆಗಿರಲಿಲ್ಲ, ಕೇವಲ ರುದ್ರಪ್ರಸಾದ್ ಆಗಿದ್ದ. ರತ್ನಮಾಲ ಅವರು ಗಂಗೂಬಾಯಿ ಗಂಡನ ತಂಗಿ ಆಗಿದ್ದರು. ಹಾಗಾಗಿ ಗಂಗೂಬಾಯಿಗೆ ರತ್ನಮಾಲ ನಾದ್ನಿಯಾಗಿದ್ದರು. ಸೋಫಾದ ಮೇಲೆ ಕೂತು ಓದ್ತಿದ್ದ ದಿವ್ಯಾ ಅವರನ್ನು ನೋಡಿ ಎದ್ದು ನಿಂತು, ಯಾರು ನೀವು ಅಂತ ಕೇಳಿದ್ಲು. ರುದ್ರಪ್ರಸಾದ್ ಕಣ್ಣು ದಿವ್ಯಾ ಮೇಲೆ ಬಿತ್ತು. ಅವಳನ್ನು ಒಂದ್ಸಲ ಕೆಳಗಿಂದ ಮೇಲ್ ತನಕ ಕಣ್ಣಲ್ಲೇ ಸ್ಕ್ಯಾನ್ ಮಾಡಿ, ಅಕ್ಕಯ್ಯ ಯಾರು ಹುಡುಗಿ ಅಂತ ಕೇಳ್ದ. ಗಂಗೂಬಾಯಿ, ಇವಳನ್ನ ನಾದ್ನಿ ಮಗಳಲ್ವೇನ್ಲಾ ಅಂತಿದ್ದಾಗೆ ರುದ್ರಪ್ರಸಾದ್ಗೆ ಏನೋ ಒಂದು ಪ್ಲ್ಯಾನ್ ಹೊಳಿತು. ಅಕ್ಕಯ್ಯ, ಈ ಹುಡುಗಿಗೀಗ 20-21 ವರ್ಷ ಆಗಿಲ್ವಾ ಅಂತ ಕೇಳ್ದ. ಅದಕ್ಕೆ ಗಂಗೂಬಾಯಿ ಅವಳಿಗೆ ಎಷ್ಟಾದರೂ ವಯಸ್ಸಾಗಲಿ, ನಿನಗೇನು ಉಪಯೋಗ ಅದರಿಂದ. ರುದ್ರಪ್ರಸಾದ್, ಅಯ್ಯೋ ಅಕ್ಕಯ್ಯ, ಸ್ವಲ್ಪ ಬರ್ತ್ಯಾ, ನಿನ್ನ ಜೊತೆ ಮಾತಾಡಬೇಕು ಅಂದ. ಆಯಿತು ಇರಲ್ಲ, ನಾವು ಯಾರಾದರೂ ಆಗಿರಲಿ, ಎಲ್ಲೇ ನಿಮ್ಮ ಅಪ್ಪ ಅಮ್ಮ ಅಂತ ಹೇಳಿದ್ಲು ಗಂಗೂಬಾಯಿ. ದಿವ್ಯಾ ಮೇಲೆ ಗಂಗೂಬಾಯಿ ವಕ್ರದೃಷ್ಟಿ. ದಿವ್ಯಾ ಅವಳನ್ನು ಅಷ್ಟು ಹತ್ತಿರದಿಂದ ನೋಡಿದ್ದು ಕಡಿಮೆ, ಒಂದು ಕ್ಷಣ ಭಯವಾಗಿತ್ತು. ಅವಳ ಆಕಾರ ನೋಡಿ ಅವಳು ಹಾಗೆ ಕೇಳಿದ್ದೆ, ಕುತ್ಕೊಳ್ಳಿ ಕರಿತೀನಿ ಅಂತ. ಅಮ್ಮ, ಯಾರೋ ಬಂದಿದ್ದಾರೆ ಅಂತ ಕೂಗಿ ಒಳಗೆ ಹೋದ್ಲು. ಅವಳು ಒಳಗೆ ಹೋಗ್ತಿದ್ದಂತೆ ಗಂಗೂಬಾಯಿ ರುದ್ರಪ್ರಸಾದ್ ಕಡೆ ಬಾಗಿ, ಏನೋ ಅದು ಗುಸುಗುಸು ಅಂತಿದ್ದೆ. ರುದ್ರಪ್ರಸಾದ್, ಅಕ್ಕಯ್ಯ, ಈ ಹುಡುಗಿಗೆ ಆ ಶಾಮಣ್ಣನ ಮಕ್ಕಳ ವಯಸ್ಸಷ್ಟೇ ಅನಿಸುತ್ತೆ ಅಲ್ವಾ. ಗಂಗೂಬಾಯಿ, ಇರ್ಬೋದು, ಏನಕ್ಕೀಗ ವಿಚಾರ. ರುದ್ರಪ್ರಸಾದ್, ಅಕ್ಕಯ್ಯ, ಆ ಶಾಮಣ್ಣಂಗೆ 2 ಹೆಣ್ಮಕ್ಳಲ್ಲಿ ಮೊದಲನೇ ಮಗು ಸತ್ತೋಗಿದೆ, ಇನ್ನೊಬ್ಳು ನನ್ನ ಜೊತೆ ಇದ್ದಾಳೆ. ಅವನ ಆಸ್ತಿ ಸಂಪೂರ್ಣ ನಮಗೆ ಸಿಗಬೇಕು ಅಂದರೆ ನಾವು ಸತ್ತೋಗಿರೋ ಮಗು ಬದುಕಿದೆ ಅಂತ ನಂಬಿಸ್ಬೇಕು. ನಾವು ಯಾಕೆ ಈ ಹುಡುಗಿ ಮುಖಾಂತರ ಆ ಶಾಮಣ್ಣನ ಆಸ್ತಿ ಹೊಡಿಬಾರ್ದು. ಗಂಗೂಬಾಯಿ ಅವನ ಮಾತು ಕೇಳಿ ಆಶ್ಚರ್ಯ ಆಯಿತು. ಅದೆಂಗ್ಲ ಆಯ್ತದೆ. ರುದ್ರಪ್ರಸಾದ್, ಅಯ್ಯೋ ಅಕ್ಕಯ್ಯ, ಈಗ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ನಾವು ದಿವ್ಯಾಗೆ ಶಾಮಣ್ಣನ ಮಕ್ಕಳ ಮುಖಾನ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿ, ಇವಳೇ ಶಾಮಣ್ಣನ ಮೊದಲನೇ ಮಗಳು ನಿತ್ಯ ಅಂತ ಎಲ್ರೂ ನಂಬಿಸೋದು. ಶಾಮಣ್ಣನ ಇನ್ನೊಂದು ಮಗು ಸತ್ಯಾಗೆ ಹಳೇದು ಏನು ನೆನಪಿಲ್ಲ. ಅವಳು ಈಗ ನಮ್ಮ ಜೊತೆನೇ ಇರೋದ್ರಿಂದ ಯಾವ ತೊಂದರೆನೂ ಇಲ್ಲದೆ ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ನಮ್ಮ ಕೆಲಸ ಸಲೀಸಾಗುತ್ತೆ. ಏನಂತೀಯ. ಗಂಗೂಬಾಯಿಗೆ ಅವನ ಐಡಿಯಾ ಚೆನ್ನಾಗಿದೆ ಅನ್ನಿಸ್ತು. ಸರಿ ಕಣ್ಲಾ, ಆದರೆ ಇದಕ್ಕೆಲ್ಲ ಅವ್ರ ಅಪ್ಪ ಅಮ್ಮ ಒಪ್ತಾರೆ ಅಂತ್ಯಾ. ಅಷ್ಟರಲ್ಲಿ ರತ್ನಮಾಲ ಒಳಗಿಂದ, ಯಾರು ದಿವ್ಯಾ ಅದು ಅಂತ ಬಂದು, ಓ ಅತ್ತಿಗೆಯವರು ನಮಸ್ಕಾರ, ಚೆನ್ನಾಗಿದ್ದೀರಾ, ಅಣ್ಣಯ್ಯ ಹೇಗಿದ್ದಾರೆ, ಅವ್ರು ಬರಲಿಲ್ವೇ ಅಂತ ಕೇಳಿದ್ರು. ಗಂಗೂಬಾಯಿ, ಅವನು ಬಂದುಬಿಟ್ರೆ ಏನು ಉಪಚಾರ ಮಾಡಿ ತೇಲಿಸ್ಬಿಡ್ತೀಯೇನೋ. ಅದಿರಲಿ, ಹೇಗಿದೆಯಾ ರತ್ನ. ಚೆನ್ನಾಗಿದ್ದೀನಿ ಅತ್ತಿಗೆಯವರೇ. ಸರಿ, ನಾನು ಬಂದು ವಿಚಾರ ಹೇಳ್ತೀನಿ ಕೇಳು. ನನ್ನ ಜೊತೆ ಸ್ವಲ್ಪ ದಿನದ ಮಟ್ಟಿಗೆ ನಿನ್ನ ಮಗಳನ್ನ ಕಳಿಸ್ಕೊಡ್ತೀಯಾ, ಅವಳಿಂದ ಏನೋ ಒಂದು ಕೆಲಸ ಆಗಬೇಕಾಗಿದೆ. ದಿವ್ಯಾ ಕೂಡ ರತ್ನಮಾಲಾ ಅವ್ರ ಹಿಂದೆ ಬಂದು ನಿಂತ್ಕೊಂಡ್ಳು. ರತ್ನಮಾಲಾ ಅವರು ದಿವ್ಯಾನ ನೋಡಿ, ಏನೋ ನನ್ನ ಮಗಳಿಂದ ಕೆಲಸ ಆಗೋದಾ, ಏನದು ಅತ್ತಿಗೆಯವರೇ ಅಂತ ಕೇಳಿದ್ರು. ಗಂಗೂಬಾಯಿ ವ್ಯವಹಾರದ ಬಗ್ಗೆ ರತ್ನಮಾಲಾ ಅವ್ರಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಹೆಣ್ಮಕ್ಳ ವಿಚಾರದಲ್ಲಿ ಅವರು ಸ್ವಲ್ಪ ಭಯ ಪಡ್ತಿದ್ರು. ಗಂಗೂಬಾಯಿ ಅವಳನ್ನೇ ಗುರಾಯಿಸಿ, ನಿನ್ನ ಮಗಳನ್ನ ನನ್ನ ವ್ಯವಹಾರಕ್ಕೆ ಹಾಕೋದಿಲ್ಲ, ಚಿಂತಿಸಬೇಡ. ಆದರೆ ಅವಳು ಒಂದು ಹುಡುಗಿ ಹಾಗೆ ನಾಟಕ ಆಡಬೇಕು, ಅದಕ್ಕೆ ಇವಳನ್ನು ನನ್ನ ಜೊತೆ ಕಳಿಸ್ಕೊಡು ಅಂತ ಕೇಳಿದ್ದು. ರತ್ನಮಾಲಾರವರು ದಿವ್ಯಾ ಕಡೆ ನೋಡಿ ಸ್ವಲ್ಪ ಗಾಬರಿಯಾದರು. ಇವ್ರು ನಾಟಕ ಆಡಬೇಕು ಅಂದಾಗಲೇ ಗೊತ್ತಾಗಿತ್ತು, ಯಾವುದೋ ಹೆಣ್ಮಗು ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ ಅಂತ. ಏನು, ನನ್ನ ಮಗಳು ಬೇರೆ ಹುಡುಗಿ ಹಾಗೆ ನಾಟಕ ಆಡೋದಾ. ಯಾಕೆ ನಾಟಕ ಆಡಬೇಕು. ಇಲ್ಲ, ನನ್ನ ಮಗಳು ಎಲ್ಲಿಗೂ ಬರೋದಿಲ್ಲ, ಅವಳು ಯಾರು ಹಾಗೆಯೂ ನಾಟಕ ಮಾಡೋದಿಲ್ಲ ಅಂತ ಖಂಡಿತವಾಗಿ ಹೇಳಿದ್ರು. ಗಂಗೂಬಾಯಿಗೆ ಇನ್ನೂ ಒತ್ತಾಯ ಮಾಡಿದರೆ ಅನುಮಾನ ಬರ್ಬೋದು ಅಂದ್ಕೊಂಡು, ಕಳಿಸಲ್ಲ ಅಂದರೆ ಬೇಡ ಬಿಡು ರತ್ನ, ನಾನು ಬೇರೆ ಯಾರನ್ನಾದ್ರೂ ನೋಡ್ಕೋತೀನಿ. ಏನೋ ಬೇರೆ ಯಾರೋ ಈ ನಾಟಕ ಮಾಡೋಕ್ಕಿಂತ ನಮ್ಮ ಹುಡುಗಿನೇ ಮಾಡಲಿ ಅಂದ್ಕೊಂಡೆ. ಸರಿ, ನಾವೇನು ಬರ್ತೀವಿ, ನಿನ್ನ ಗಂಡನನ್ನು ಕೇಳಿದೆ ಅಂತ ಹೇಳು ಅಂತ ಹೇಳ್ತಾ ಅಲ್ಲಿಂದ ಹೊರಗೆ ನಡೆದ್ರು. ಅವ್ರು ಹೋದರೂ ಅವ್ರು ಹಚ್ಚಿದ ಬೆಂಕಿ ಕಿಡಿ ಹೋಗಿಲ್ಲ. ಈ ಹೆಂಗಸರು ಅಷ್ಟು ಸುಲಭವಾಗಿ ಆ ಮಾತನ್ನು ಅಲ್ಲಿಗೆ ಬಿಟ್ಟು ಹೋಗೋದಿಲ್ಲ ಎಂಬ ಅನುಮಾನ ರತ್ನಮಾಲಾ ಅವರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತ್ತು. ಸೋಫಾ ಮೇಲೆ ಕೂತ್ಕೊಂಡು ಯೋಚಿಸ್ತಿದ್ದ ರತ್ನಮಾಲಾ ಅವರ ಪಕ್ಕ ಬಂದು, ರತ್ನಮಾಲಮ್ಮ ಏನಾಯಿತು, ಯಾಕೆ ಸಪ್ಪಗಿದ್ದೀರಾ ಅಂತ ಕೇಳಿದ್ರು ಭರತ್ನ ತಾಯಿ ಅಂಬುಜಾ. ರತ್ನಮಾಲಾ ಅವರು ಅಂಬುಜಾ ಅವರೊಟ್ಟಿಗೆ ಆತ್ಮೀಯ ಗೆಳೆಯರಾಗಿದ್ದರು. ಅವರೊಟ್ಟಿಗೆ ನಡೆದಿದ್ದೆಲ್ಲನೂ ಹಂಚಿಕೊಂಡು, ಆ ಹೆಂಗಸು ಒಳ್ಳೆಯವಳೆಲ್ಲ ಅಂಬುಜಾ, ನನ್ನ ಮಗಳ ಮೇಲೆ ಅವಳು ವಕ್ರದೃಷ್ಟಿ ಬಿದ್ದಿದೆ. ಈಗ ಸುಮ್ಮನೆ ಹೋಗಿರ್ಬೋದು, ಆದರೆ ಅವಳು ಸುಮ್ಮನೆ ಇರೋವಳಲ್ಲ,
ಒಂದು ಸಲ ಕಣ್ಣಾಕಿದ್ರೆ ಆ ಹೆಣ್ಣನ್ನು ನೆಮ್ಮದಿಯಾಗಿ ಬಿಡೋ ಅಂತ ಹೆಂಗಸಲ್ಲ ಅವಳು. ನನ್ನ ಮಗಳ ಬಗ್ಗೆ ಚಿಂತೆ ಆಗ್ತಿದೆ ಅಂತ ದುಃಖಿಸ್ತಿದ್ರು. ಅಂಬುಜಾ ಅವರು ಅವ್ರ ಹೆಗಲ ಮೇಲೆ ಕೈ ಇಟ್ಟು ಸಮಾಧಾನ ಮಾಡ್ಕೊಳ್ಳಿ ರತ್ನಮಾಲಮ್ಮ, ನಮ್ಮ ದಿವ್ಯಾ ಪುಟ್ಟಿಗೆ ಏನೂ ಆಗಲ್ಲ, ಯಾರೂ ಏನೂ ಮಾಡೋಕ್ಕಾಗಲ್ಲ, ನೀವು ಧೈರ್ಯವಾಗಿರಿ, ನಾವೆಲ್ಲ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋಣ ಅಂತ ಸಂತೈಸಿದ್ರು. ಅದೇ ಸಮಯಕ್ಕೆ ಹೊರಗೋಗಿದ್ದ ರಘುವೀರ್ ವಂಶಿ ಮತ್ತು ಭರತ್ ಮನೆಗೆ ವಾಪಸ್ ಬಂದರು. ಅವ್ರು ಬಂದದ್ದು ನೋಡಿ ರತ್ನಮಾಲಾ ಅವ್ರ ಪಕ್ಕದಲ್ಲಿ ಕುಳಿತ ಅಂಬುಜಾ ಅವರು ಸೈಡಿಗೆ ಎದ್ದು ನಿಂತರು. ರತ್ನಮಾಲಾ ಅವರು ಅಳ್ತಿರೋದನ್ನ ನೋಡಿ ಪಕ್ಕದಲ್ಲಿ ಕೂತು ಏನಾಯಿತು ಅಂತ ಕೇಳಿದ್ರು ರಘುವೀರ್ ವಂಶಿ. ಭರತ್ ಕೂಡ ಕಣ್ಣಲ್ಲೇ ತನ್ನ ಅಮ್ಮನಿಗೆ ಏನಾಯಿತು ಅಂತ ಸನ್ನೆ ಮಾಡ್ದ. ಅಂಬುಜಾ ಏನಿಲ್ಲ ಅಂತ ತಲೆ ಆಡಿಸಿದ್ರು. ರತ್ನಮಾಲಾ ರಘುವೀರ್ ವಂಶಿ ಅವ್ರಿಗೆ ಗಂಗೂಬಾಯಿ ಅವಳ ತಮ್ಮ ಬಂದು ಹೇಳಿದ ವಿಚಾರನೆಲ್ಲ ಹೇಳಿದ್ರು. ರಘುವೀರ್ ವಂಶಿ ಅಂತೂ ಕೋಪದಲ್ಲಿ, ಏನು ನನ್ನ ಮಗಳನ್ನ ಇನ್ಯಾರ್ದೋ ಹಾಗೆ ನಡ್ಸೋಕೆ ಕಳಿಸಿ ಒಂದು ಹೆಣ್ಣಿನ ಅಸ್ತಿತ್ವದ ನಾಶ ಮಾಡಿದ್ರ, ಜೊತೆಗೆ ನನ್ನ ಮಗಳ ಜೀವನನೂ ಹಾಳು ಮಾಡಬೇಕಾ, ಈಗಲೇ ಅವ್ರ ಮೇಲೆ ಕಂಪ್ಲೇಂಟ್ ರೈಸ್ ಮಾಡಿ ಒಳಗೆ ಹಾಕಿಸ್ತೀನಿ. ಅಂಬುಜಾ ಯಜಮಾನ್ರೆ, ಅವ್ರ ಮಾತನ್ನು ರತ್ನಮಾಲಾ ಅಮ್ಮನೇ ನಿರಾಕರಿಸಿದ್ದಾರೆ. ಅವ್ರು ಬೇರೆ ಯಾರನ್ನಾದ್ರೂ ನೋಡ್ಕೋತೀನಿ ಅಂತ ಹೊರಟರು. ಈಗ ನೀವು ಕೋಪದ ಕೈಗೆ ಬುದ್ಧಿ ಕೊಟ್ಟು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ನಮ್ಮ ದಿವ್ಯಾ ಪುಟ್ಟಿಗೆ ತೊಂದರೆ ಆಗುತ್ತೆ, ದುಡುಕ್ಬೇಡಿ. ರಘುವೀರ್ ವಂಶಿ ಇಲ್ಲ ಅಂಬುಜಮ್ಮ, ನಿಮಗೆ ಗೊತ್ತಿಲ್ಲ, ಆ ಹೆಂಗಸು ಜಿಗಣೆ ಜಾತಿಗೆ ಸೇರಿದವಳು. ಒಂದು ಸಲ ಒಬ್ಬರನ್ನ ಹಾಳು ಮಾಡಬೇಕು ಅಂತ ಕಣ್ಣು ಹಾಕಿದ್ರೆ ಮುಗೀತು, ಸರ್ವನಾಶ ಮಾಡ್ತಾಳೆ ಅಂತ ದುಷ್ಟ ಹೆಂಗಸು. 10 ವರ್ಷದ ಹಿಂದೆ ಕನಕಾಂಬರಿ ಎಸ್ಟೇಟ್ ಓನರ್ ಶಾಮಣ್ಣರ ಸಂಸಾರವನ್ನು ಇವಳೇ ಬೀದಿ ಪಾಲು ಮಾಡಿದ್ಲು ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಭರತ್ ಅಂಕಲ್, ಅಮ್ಮ ಹೇಳಿದ್ದು ಸರಿ ಅನಿಸುತ್ತೆ, ನಾವೀಗ ದುಡ್ಕೋದು ಬೇಡ, ಮುಂದೆ ಇದು ರಿಪೀಟ್ ಆದರೆ ನಾವು ಖಂಡಿತ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋಣ ಅಂತ ಹೇಳಿ ಸಮಾಧಾನ ಹೇಳ್ದ. 1 ವಾರ ಕಳೀತು. ಒಂದಿನ ರಾತ್ರಿ ದಿವ್ಯಾ ತನ್ನ ರೂಮ್ನಲ್ಲಿ ಮಲಗಿದ್ಲು. ಸಮಯ ಸರಿ ಸುಮಾರು 11:57 ಆಗಿತ್ತು. ಅವಳ ರೂಮ್ ಡೋರ್ ನಾಕ್ ಸೌಂಡ್ ಕೇಳಿಬಂತು. ದಿವ್ಯಾ ಎಚ್ಚರ ಆಗಿ ಬೆಡ್ಡಿಂದ ಎದ್ದು ಲೈಟ್ಸ್ ಆನ್ ಮಾಡಿದ್ರೆ ಲೈಟ್ಸ್ ಆನ್ ಆಗ್ತಿಲ್ಲ. ಅಯ್ಯೋ, ಪವರ್ ಇಲ್ವಾ ಅಂದ್ಕೊಂಡು ಕತ್ಲೆಯಲ್ಲೇ ಹೋಗಿ ಡೋರ್ ಓಪನ್ ಮಾಡಿದ್ರೆ ಅಲ್ಲಿ ಯಾರೂ ಇಲ್ಲ. ಮತ್ತೆ ಡೋರ್ ಲಾಕ್ ನೋಡಿದ್ರೆ ಅವಳ ಹಿಂದೆಯಿಂದ ಯಾರೋ ಅವಳ ಬಾಯಿ ಮುಚ್ಚಿದ್ರು. ದಿವ್ಯಾ ಗಾಬರಿಯಲ್ಲಿ ಕಿರ್ಚಕ್ಕೆ ಶುರು ಮಾಡಿದ್ಲು. ಭರತ್ ಬಂಗಾರಿ ಕಿರ್ಚಬೇಡ್ವೆ, ನಾನು ಭರತ್ ಅಂದ. ದಿವ್ಯಾ ಅವನ ಕಡೆ ನೋಡಿ ಉಫ್ ಅಂತ ನಿಟ್ಟುಸಿರು ಬಿಟ್ಟು, ನೀನಾ ಮಾವ ಅಂತ ಆ ಕಡೆ ಈ ಕಡೆ ನೋಡಿ ಅವ್ನ ಕೈ ಹಿಡಿದು ರೂಮ್ ಒಳಗಡೆ ಕರ್ಕೊಂಡು ಡೋರ್ ಲಾಕ್ ಮಾಡ್ಕೊಂಡ್ಳು. ಅವಳು ಭರತ್ನ ತನ್ನ ರೂಮ್ ಒಳಗಡೆ ಕರ್ಕೊಂಡು ಡೋರ್ ಕ್ಲೋಸ್ ಮಾಡ್ಕೊಂಡಿದ್ದು ನೋಡಿ ಅಂಬುಜಾ ಅವರು ಶಾಕ್ ಆಗಿ ಅಲ್ಲೇ ನಿಂತರು. ಏನು ನೋಡಿದೆ, ನನ್ನ ಮಗ ಅನ್ನ ಹಾಕಿದ ಮನೆಗೆ ಕನ್ನ ಹಾಕ್ತಾ ಇದ್ದಾನ. ಅಯ್ಯೋ ದೇವ್ರೆ, ನಾನೀಗ ಏನು ಮಾಡಲಿ? ಯಜಮಾನ್ರು ರತ್ನಮಾಲಾ ಅಮ್ಮವರು ನಮ್ಮನ್ನು ಸ್ವಲ್ಪನೂ ಭೇದ ಭಾವ ಮಾಡದೆ ಸ್ವಂತ ಮನೆಯವ್ರ ಹಾಗೆ ನೋಡ್ಕೊಳ್ತಾ ಇದ್ದಾರೆ. ಅವ್ರ ಬೆನ್ನ ಹಿಂದೆ ಇಂಥ ಅನ್ಯಾಯ ಆಗ್ತಾ ಇದೆಯಲ್ಲ, ಇದನ್ನು ಹೇಗೆ ತಡೀಲಿ ನಾನು ಅಂತ ಕಣ್ಣೀರು ಹಾಕ್ತಾ ನಿಂತರು. ದಿವ್ಯಾ ನೀನು ಯಾಕೆ ಇಷ್ಟೊತ್ತಲ್ಲಿ ಒಳ್ಳೆ ದೆವ್ವದ ಹಾಗೆ ಬಂದೆ? ನೇರವಾಗಿ ಬರಬೇಕು ತಾನೆ, ನನಗೆ ಎಷ್ಟು ಭಯ ಆಯಿತು ಗೊತ್ತಾ ಮಾವ. ಭರತ್ ಏನೋ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ, ನನಗೇನು ಗೊತ್ತು ನೀನು ಇಷ್ಟು ಧೈರ್ಯವಂತೆ ಅಂತ ನಗ್ತಾನೆ. ದಿವ್ಯಾ ಆಡ್ಕೊಳ್ತಾ ಇದೆಯಾ? ಹೋಗು ಮಾವ, ನಾನು ನಿನ್ನ ಜೊತೆ ಮಾತಾಡಲ್ಲ. ಓ ಮಾತಾಡಲ್ವಾ, ಸರಿ ಬಿಡು, ಇರೋ ಕಡಿಮೆ ಟೈಮ್ನಲ್ಲಿ ಮುನಿಸ್ಕೊಂಡು ಕೂತ್ಕೋ, ನಾನು ಹೋಗ್ತೀನಿ ಅಂತ ಹೆಜ್ಜೆ ಮುಂದೆ ಎತ್ತಿದ. ದಿವ್ಯಾ ಹೋಗೋವನ್ ಕೈ ಹಿಡಿದು ತನ್ನ ಮೇಲೆ ಇಳ್ಕೊಂಡ್ಳು. ಇಬ್ಬರು ಒಬ್ಬರ ಮೇಲೊಬ್ಬರು ಬೆಡ್ ಮೇಲೆ ಬಿದ್ದರು. ಹಾಗೆ ತಮ್ಮನ್ನು ತಾವು ಮರೆತು ಬಿಟ್ಟಿದ್ರು. ಅವಳ ಮುದ್ದು ಮುಖ ನೋಡಿ ಭರತ್ ಮನಸ್ಫೂರ್ತಿಯಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಬಂಗಾರಿ ಅಂತ ತಪ್ಕೊಂಡ. ಅವಳ ಬರ್ತಡೆಗೆ ಅವ್ನ ಮೊದಲು ವಿಶಸ್ ಕೇಳಿ ಅವಳ ಹುಟ್ಟಿದ ಹಬ್ಬದ ಸಂಭ್ರಮ ದುಪ್ಪಟ್ಟಾಗಿತ್ತು. ಡಿಯರ್ ಲಿಸ್ನರ್ಸ್, ಭರತ್ ದಿವ್ಯ ಪ್ರೀತಿಯ ಬಗ್ಗೆ ಭರತ್ ತಾಯಿಗೆ ಗೊತ್ತಾಗಿದೆ. ಅವರಿಬ್ಬರು ಈ ಪಯಣದಲ್ಲಿ ಅಂಬುಜಾ ಅವರು ಮುಳ್ಳಾಗ್ತಾರಾ, ಸೇತುವೆ ಆಗ್ತಾರಾ? ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ಅವರಿಬ್ಬರ ಪ್ರೀತಿ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಪ್ಲೀಸ್ ಮರಿಬೇಡಿ.